ವೆಲ್ಕಮ್ ಬ್ಯಾಕ್ ಟು ಅವರ್ ಇನ್ವೆಸ್ಟ್ ನೆಸ್ಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ ನಿಫ್ಟಿ 50 ಅನಾಲಿಸಿಸ್, ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್, ಕ್ರೂಡ್ ಆಯಿಲ್, ಗೋಲ್ಡ್ ಮತ್ತೆ ನಿಫ್ಟಿ 50 ಅನಾಲಿಸಿಸ್ 2026ಗೂ 2022ಗೂ ಏನ್ ಸಂಬಂಧ ಇದೆ, ಮತ್ತೆ ರಷ್ಯಾ ಉಕ್ರೇನ್ ವಾರ್ಗೂ US ಮತ್ತೆ ಇರಾನ್ ವಾರ್ ಇವಾಗ ಸಂಬಂಧ ಇದೆ, ಇದರಿಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮುಂದೆ ಏನಾಗಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ. ಇವಾಗ ನಾವು ಫಸ್ಟ್ ನಿಫ್ಟಿ 50 ಚಾರ್ಟ್ ಅನಾಲಿಸಿಸ್ ಮಾಡೋಣ. ರೀಸೆಂಟ್ ಆಗಿ ಮಾರ್ಚ್ ಅಲ್ಲಿ ಒಂದು ಸಪೋರ್ಟ್ ನ ತಗೊಂಡು ಸ್ಟಾಕ್ ಮಾರ್ಕೆಟ್, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ ನಿಫ್ಟಿ 50 ಮೇಲ್ ಬರ್ತದೆ. ಈ ಸಪೋರ್ಟ್ ಲೆವೆಲ್ ಇಂದನೇ ಮುಂಚೆ ಏನಾಗಿತ್ತು ಅನ್ನೋದು ನೋಡೋಣ. ನೋಡಿ, ಲಾಸ್ಟ್ ಟೈಮು 2025 ಫೆಬ್ರವರಿಯಿಂದ ಆಗ್ಲಿ 2025 ಏಪ್ರಿಲ್ ಇಂದ ಆಗ್ಲಿ ಇದೇ ಸಪೋರ್ಟ್ ಲೆವೆಲ್ ಇಂದ ಮಾರ್ಕೆಟ್ ಅಂದ್ರೆ ನಿಫ್ಟಿ 50 ಮೇಲ್ ಬಂದಿದೆ. ಇದೇ ಸಪೋರ್ಟ್ ಇಂದನೇ 2024 ಮಾರ್ಚ್ ನ ಫಸ್ಟ್ ಟೈಮ್ ರೆಸಿಸ್ಟೆನ್ಸ್ ಆಗಿ ಬ್ರೇಕ್ಔಟ್ ಮಾಡಿತ್ತು. ಜೂನ್ 2024 ಅವಾಗ ಏನಾಗಿತ್ತು, ಒಂದು ಇವೆಂಟ್ ಆಗಿತ್ತು. ಇಂಡಿಯನ್ ಸೆಂಟ್ರಲ್ ಗವರ್ಮೆಂಟ್ ಎಲೆಕ್ಷನ್ ನಡೆದಿತ್ತು. ಅವಾಗ ಮಾರ್ಕೆಟ್ ಡಿಪ್ ಆಗಿ ಇದೇ ಪ್ರೈಸ್ ಇಂದನೇ ಮಾರ್ಕೆಟ್ ರ್ಯಾಲಿ ಆಗಿತ್ತು. 2024 ಸೆಪ್ಟೆಂಬರ್ ನಲ್ಲಿ ಮಾರ್ಕೆಟ್ ಆಲ್ ಟೈಮ್ ಹೈ ಮಾಡಿದಂತ ಮಾರ್ಕೆಟ್ ಅದಾದ್ಮೇಲೆ ಆ ಆಲ್ ಟೈಮ್ ಹೈನ ಇದ್ರವರೆಗೂ ಬೀಟ್ ಮಾಡಿಲ್ಲ. 26,000 26,300 ಲೆವೆಲ್ ಏನಿದೆ ಅದನ್ನ ಇದ್ರವರೆಗೂ ಮಾರ್ಕೆಟ್ ಬೀಟ್ ಮಾಡಿಲ್ಲ. 2 ವರ್ಷದಿಂದ ಮಾರ್ಕೆಟ್ ಸತತವಾಗಿ ಸೈಡ್ ವೇಸ್ ಆಗಿದೆ. ಇವಾಗ ಈ ಪ್ರೆಸೆಂಟ್ ಟೈಮ್ ಅಲ್ಲಿ 2026 ಜೂನ್ ಆದ್ಮೇಲೆ ನಮ್ಮ ಮಾರ್ಕೆಟ್, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ ನಿಫ್ಟಿ ಮೇಲ್ ಹೋಗುತ್ತಾ ಕೆಳಗ್ ಬೀಳತ್ತಾ ಅನ್ನೋದನ್ನ ಇವಾಗ ನೋಡೋಣ. ಸೇಮ್ ಲೆವೆಲ್ ಇಂದ ನಿಫ್ಟಿ ಸಪೋರ್ಟ್ ತಗೊಂಡು ಮೇಲ್ ಬಂದು ಇವಾಗ ಮತ್ತೆ ಸೈಡ್ ವೇಸ್ ಆಗಿದೆ. ಇದನ್ನ ನಾವು ಬುಲ್ಲಿಶ್ ಫ್ಲಾಗ್ ಅಂತ ಕರಿತೀವಿ. ಇವಾಗ ಬ್ರೇಕ್ಔಟ್ ಆದ್ರೆ ಪ್ರೈಸ್ ಮತ್ತೆ ಆಲ್ ಟೈಮ್ ಹೇಗೆ ಹೋಗುವಂತ ಸಾಧ್ಯತೆ ಇದೆ. ಇದ್ರ ಮಧ್ಯದಲ್ಲಿ 25,450 ಅನ್ನೋದು ಮೇಜರ್ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡುತ್ತೆ. ಈ ರೆಸಿಸ್ಟೆನ್ಸ್ ನ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಮತ್ತೆ ನಿಫ್ಟಿ ಆಲ್ ಟೈಮ್ ಹೈ ಹೋಗಿ ಆ ಆಲ್ ಟೈಮ್ ಹೈ ಇಂದ ಇನ್ನೊಂದು ಆಲ್ ಟೈಮ್ ಹೈ ಮಾಡುವಂತ ಚಾನ್ಸಸ್ ಇದೆ. ಏನಕ್ಕೆ ಅಂದ್ರೆ 2 ವರ್ಷದಿಂದ ನಿಫ್ಟಿ ಏನು ರಿಟರ್ನ್ಸ್ ಕೊಟ್ಟಿಲ್ಲ. ಇಡೀ ಜಗತ್ನಲ್ಲಿ ಎಲ್ಲಾ ಸ್ಟಾಕ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ಒಳ್ಳೆ ರ್ಯಾಲಿ ಆಗಿ ಎಲ್ರಿಗೂ ರಿಟರ್ನ್ಸ್ ಕೊಟ್ಟಿದೆ. ಆದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಇನ್ನೂ ರಿಟರ್ನ್ಸ್ ಕೊಟ್ಟಿಲ್ಲ. ವ್ಯಾಲ್ಯೂಯೇಷನ್ ಅಲ್ಲಿ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ, ಮತ್ತೆ ಎಲ್ರಿಗೂ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಎಲ್ಲಾ ಸ್ಟಾಕ್ಸ್ ಡಿಸ್ಕೌಂಟ್ ಅಲ್ಲಿ ಇರೋದ್ರಿಂದ ನಾವು ಯಾವುದೇ ರೀತಿನಲ್ಲಿ ಮೇಲ್ ಹೋಗೇ ಹೋಗುತ್ತೆ, ಕೆಳಗ್ ಬಿದ್ದೇ ಬೀಳತ್ತೆ ಅಂತ ಹೇಳಕ್ಕಾಗಲ್ಲ. ನಮ್ಮ ಅನಾಲಿಸಿಸ್ ಪ್ರಕಾರ ಸದ್ಯಕ್ಕೆ ಮೇಲ್ ಹೋಗುವಂತ ಚಾನ್ಸಸ್ ಇದೆ. ಯಾವಾಗ ಈ ಲೆವೆಲ್ ನ ಬ್ರೇಕ್ಔಟ್ ಆದ್ರೆ ಆಲ್ ಟೈಮ್ ಹೈಗೆ ಹೋಗುವಂತ ಚಾನ್ಸಸ್ ಇದೆ. ಆಲ್ ಟೈಮ್ ಹೈನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಲ್ಲಿಂದ ಇನ್ನೊಂದು ಆಲ್ ಟೈಮ್ ಹೈ ಮಾಡುವಂತ ಚಾನ್ಸಸ್ ಇದೆ ಅಂತ ನೋಡಬಹುದು. ಸ್ಟಾಕ್ ಮಾರ್ಕೆಟ್ ಮೇಲ್ ಹೋಗೋದಕ್ಕೆ ಏನೆಲ್ಲ ಪಾಯಿಂಟ್ ಸಿಗ್ಬೋದು ಅಂತ ನೋಡೋಣ. 2022 ನಲ್ಲಿ ರಷ್ಯಾ ಉಕ್ರೇನ್ ವಾರ್ ಆದ್ಮೇಲೆ 2023 ಇಂದ ಒಂದು ಮಾರ್ಕೆಟ್ ಬುಲ್ ರನ್ ಶುರು ಆಯ್ತು. ಅವಾಗ್ಲೂ ಅಷ್ಟೇ 2022 ರಷ್ಯಾ ಉಕ್ರೇನ್ ವಾರ್ ಆದಾಗ್ಲೂ ಅಷ್ಟೇ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿತ್ತು. ಗೋಲ್ಡ್ ಮತ್ತೆ ಸಿಲ್ವರ್ ಕೂಡ ಸ್ವಲ್ಪ ಬಿದ್ದಿತ್ತು. ಅದಾದ್ಮೇಲೆ 2023 ಸ್ಟಾಕ್ ಮಾರ್ಕೆಟ್ ಬುಲ್ ರನ್ ಜೊತೆಗೆ ಕ್ರೂಡ್ ಆಯಿಲ್ ಕೆಳಗಡೆ ಬಿತ್ತು, ಗೋಲ್ಡ್ ಸಿಲ್ವರ್ ಮೇಲ್ ಹೋಯ್ತು. 2023 ಸಿನಾರಿಯೋನಲ್ಲಿ ಏನಾಗಿತ್ತು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಜೊತೆಗೆ ಗೋಲ್ಡ್ ಸಿಲ್ವರ್ ಕೂಡ ಓಡ್ತು. ಇವಾಗ ಕ್ರೂಡ್ ಆಯಿಲ್ ಕೆಳಗಡೆ ಬಿದ್ದಿದೆ, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ, ಗೋಲ್ಡ್ ಸಿಲ್ವರ್ ಕೂಡ ಕೆಳಗಡೆ ಬಿದ್ದಿದೆ. ಸೊ ಕಮಾಡಿಟೀಸ್ ಆಗಿರ್ಬೋದು, ಇಂಡಿಯನ್ ಮಾರ್ಕೆಟ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಎಲ್ಲವೂ ಕೆಳಗಡೆ ಬೀಳ್ತದೆ. ಒನ್ಸ್ ಸ್ವಲ್ಪ ಕ್ರೂಡ್ ಆಯಿಲ್ ಪ್ರೈಸ್ ಸೆಟಲ್ ಆಗ್ತಾ ಇದ್ದಂಗೆನೆ ಇಂಡಿಯನ್ ಮಾರ್ಕೆಟ್, ಗೋಲ್ಡ್ ಮಾರ್ಕೆಟ್, ಸಿಲ್ವರ್ ಮಾರ್ಕೆಟ್ ಅಂದ್ರೆ ಕಮಾಡಿಟಿ ಮಾರ್ಕೆಟ್ ಎಲ್ಲವೂ ಮೇಲ್ ಹೋಗೋಕೆ ಶುರುವಾಗುತ್ತೆ. ಇದು ನಮ್ಮ ಸಿನಾರಿಯೋ. ಇದು ಲಾಸ್ಟ್ ಟೈಮ್ ಏನಾಗಿತ್ತೋ ಅದೇ ಆಗ್ತದೆ. ಸೊ ಹಿಸ್ಟ್ರಿ ರಿಪೀಟ್ ಆಗತ್ತಾ ಅನ್ನೋದನ್ನ ನೋಡ್ಬೇಕು. ಚಾರ್ಟ್ ಪ್ರಕಾರ ಹಿಸ್ಟ್ರಿ ರಿಪೀಟ್ ಆಗುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ನಾವು ಗಮನ ಕೊಟ್ಟು ನೋಡ್ಬೇಕಾಗಿರೋದು ಯಾವ ಲೆವೆಲ್, ಇವಾಗ ಫಸ್ಟ್ ಲೆವೆಲ್ ನೋಡ್ಬೇಕಾಗಿರೋದು ನಾವು ಈ ಲೆವೆಲ್ 24,600. ಇಲ್ಲಿ ಒಂದು ಗ್ಯಾಪ್ ಫಿಲ್ಲಿಂಗ್ ಝೋನ್ ಇದೆ. ಈ ಗ್ಯಾಪ್ ಫಿಲ್ಲಿಂಗ್ ಝೋನ್ ನ ಆಕ್ಚುಲಿ ಮಾರ್ಕೆಟ್ ಇವಾಗ ಗ್ಯಾಪ್ ಫಿಲ್ಲಿಂಗ್ ಝೋನ್, ಈ ಗ್ಯಾಪ್ ಫಿಲ್ಲಿಂಗ್ ಝೋನ್ ನ ಮಾರ್ಕೆಟ್ ಆಲ್ರೆಡಿ ಫಿಲ್ ಮಾಡಿದೆ. ಮತ್ತೆ ಇನ್ನೊಂದು ಗ್ಯಾಪ್ ಫಿಲ್ಲಿಂಗ್ ಝೋನ್ ಇದೆ, ಇದನ್ನ ಫಿಲ್ ಮಾಡತ್ತಾ ಅಂತ ನೋಡ್ಬೇಕು. ಫಸ್ಟ್ ರೆಸಿಸ್ಟೆನ್ಸ್ 24,600 ಅದನ್ನ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ನಾನು ಅವೆಲ್ಲ ಹೇಳ್ದಂಗೆ 25,450 ಅನ್ನೋದು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಆ ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಮತ್ತೆ ಆಲ್ ಟೈಮ್ ಹೈ 26,300 ಗೆ ಮಾರ್ಕೆಟ್ ಬರೋ ಅಂತ ಚಾನ್ಸಸ್ ಇದೆ. US ಮಾರ್ಕೆಟ್ ಆಲ್ರೆಡಿ ಟ್ರೆಂಡ್ ಕೊಟ್ಟು S&P 500 ರೀಸೆಂಟ್ ಲೋ ಇಂದ ಆಲ್ರೆಡಿ 30% ಅಷ್ಟು ಮಾರ್ಕೆಟ್ ಏರಿದೆ. ನಮ್ಮ ಇಂಡಿಯನ್ ಮಾರ್ಕೆಟ್ ಮಾತ್ರ ಅಟ್ರಾಕ್ಟಿವ್ ಆಗಿರೋದು. ಇವಾಗ IT ಮಾರ್ಕೆಟ್ ಸಿಕ್ಕಾಪಟ್ಟೆ ಬಿದ್ದಿದೆ. IT ಮಾರ್ಕೆಟ್ ಸದ್ಯಕ್ಕೆ ಮೇಲ್ ಹೋಗುವಂತ ಚಾನ್ಸಸ್ ಇದೆ, ಆದ್ರೆ ತುಂಬಾ ರ್ಯಾಲಿ ಆಗುವಂತ ಚಾನ್ಸಸ್ ತುಂಬಾ ಕಮ್ಮಿ ಇದೆ. AI ಇಂದ ತುಂಬಾ ಹೊಡೆತ ತಿಂತಿದೆ. ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವುದೇ ರೀತಿ ರೆಕಮೆಂಡೇಶನ್ಸ್ ಆಗ್ಲಿ ಟಿಪ್ಸ್ ನಾಗ್ಲಿ ಕೊಡಲ್ಲ. ನಾವು ಲರ್ನಿಂಗ್ ಪ್ರೊಸೆಸ್ಗೆ ಏನ್ ಬೇಕೋ ಅದನ್ನ ಹೇಳ್ಕೊಡಕ್ಕೆ, ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮತ್ತೆ ಫಿನಾನ್ಸ್ ಬಗ್ಗೆ ಅವೇರ್ನೆಸ್ ಮೂಡ್ಸಕ್ಕೆ, ಫಿನಾನ್ಷಿಯಲ್ ಲಿಟರಸಿ ಎಲ್ಲರಲ್ಲೂ ಇರಬೇಕು ಅನ್ನೋ ಕಾರಣಕ್ಕೆ ನಾವು ಈ ವಿಡಿಯೋಸ್ನ ಮಾಡ್ತಾ ಇರ್ತೀವಿ. ಎಲ್ಲರೂ ಆದಷ್ಟು ಈ ವಿಡಿಯೋಸ್ನ ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವುದೇ ರೀತಿ ಏನಾರ ಅನಾಲಿಸಿಸ್ ಬೇಕು ಅನ್ನೋದಾದ್ರೆ ಕಮೆಂಟ್ ನಲ್ಲಿ ಹಾಕಿ, ಆ ಅನಾಲಿಸಿಸ್ನ ನಾವು ಕೊಡಕ್ಕೆ ರೆಡಿ ಇದೀವಿ.